ವಿದ್ಯಾರ್ಥಿ ಸಂಘ ಸಂಘಟನೆ ಬೆಂಗಳೂರವರು ಕೂಡ ಇಲ್ಲಿ ಬಂದರೆ ಅವರು ಜೋರಾಗಿ ಚಪ್ಪಾಳೆ ಮುಖಾಂತರ ಸ್ವಾಗತಿಸಬೇಕು. ಅದೇ ರೀತಿಯಾಗಿ ಕೇಳ್ರಿ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ದಯವಿಟ್ಟು ಅಲ್ಲಿ ಯಾರು ಹಿಂದೆ ಊಟ ಕೊಟ್ರಿ, ಯಾಕಂದ್ರೆ ಲಕ್ಷಾಂತರ ಲಕ್ಷ 1.5 ಲಕ್ಷ 2 ಲಕ್ಷ ಮಂದಿನ ಯಾರು ಸಂಭಾಳಿಸಂಗಿಲ್ಲ, ನೀವ ಸಂಭಾಳಿಸಬಹುದು. ಹಂಗಾಯ್ತು, ಏನ್ ಮಾಡಕ್ ಬರೋದಿಲ್ಲ. ಒಟ್ಟ ಕೇಳುದಷ್ಟ ಅನಿವಾರ್ಯತೆ. 7 ತಾರೀಕು ಮಟ್ಟ ನೀವು ಗಟ್ಟಿ ಆಗಬೇಕು. 7 ತಾರೀಕೇನು ರಾಷ್ಟ್ರೀಯ ಹೆದ್ದಾರಿಗೆ ಹೋಗಿರಲ್ಲ, ಅಲ್ಲಿ ಬೈಲಿ ಜಾಗ ಸಿಗತೈತಿ, ಕಾಳಜಿ ಮಾಡ್ಬೇಡ್ರಿ. ಈಗ ಸಾಹೇಬ್ರಿಗೆ ಇಲ್ಲ, ಆಮೇಲೆ ಮಾತಾಡ್ರಿ, ಒಂದೇ ನಿಮಿಷ. ಈಗ ದಯವಿಟ್ಟು ಕೇಳ್ರಿ. ಈಗ ಇನ್ನೊಂದು ಸಾಹೇಬ್ರಿಗೆ ವಿನಂತಿ ಏನ್ ಮಾಡ್ತಾ ಇದ್ದೀವಿ, ಕಾರ್ಖಾನೆಯವರು ಕೆಲವು ನಮ್ಮ ಮುಖಂಡರ ಕಡೆ ವಿಷಯನ ತಿಳಿಸರು. ಕಾರ್ಖಾನೆಯವರಿಗೆ ಇಥನಾಲನ್ನ ಸರ್ಕಾರ ಕಡಿಮೆ ಪರ್ಸೆಂಟ್ ಖರೀದಿ ಮಾಡೋದಂತೇಳಿ, ಅದರಿಂದ ಪ್ರೊಡಕ್ಷನ್ ತಯಾರು ಮಾಡೋದು ಅವರ ಕಡಿಮೆ ಮಾಡ್ತಕ್ಕಂಥದ್ದಾಗೈತಿ. ಅದನ್ನು ಕೂಡ ಇವತ್ತ 40% ತಾವು ಮಾಡಿರಪ್ಪ ಹೆಚ್ಚಿಗೆ ಅಂತಂದ್ರ ಅಲ್ಲೂ ಕೂಡ ರೈತರಿಗೆ ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ ಐತೆ ಅನ್ನುವಂತ ವಿಚಾರನ ತಾವು ತಮಗೆ ಮನ್ನೆ ಮಾಡಿದೀವಿ. ದಯವಿಟ್ಟು ಅದನ್ನು ಕೂಡ ತಾವು ಕನ್ಸಲ್ಟ್ ಮಾಡ್ಕೋಬೇಕಂತ ಹೇಳಿ, ಈಗ ನಮ್ಮ ಇಡೀ ಸುಮಾರು 2 ದಿನ ನಮ್ಮ ಜೊತೆ ಕಾಲ ಕಳೆದಿರ್ತಕ್ಕಂಥ ವಿಜಯ್ ಸರ್ ಕೂಡ ಇವತ್ತ ನಮ್ಮ ವಿಚಾರನ ಹಚ್ಕೋರ್ದವರು. ದಯವಿಟ್ಟು ಅವರಿಗೆ ಜೋರಾಗಿ ಚಪ್ಪಾಳೆ ಮುಖಾಂತರ ಅವರ ಭಾಷಣಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಅಧ್ಯಕ್ಷ ಒಂದ್ ನಿಮಿಷ ಸರ್. ಮಹೇಶ್ ಕೂಡ ಸುಬೇದಾರ್ 1 ನಿಮಿಷ ಮಾತಾಡ್ತಾರೆ ವಿಷಯ. ಒಂದೇ ನಿಮಿಷ ಸರ್. ಯಾದಗಿರಿ ಜಿಲ್ಲೆಯಿಂದ ಬಂದಿರತಕ್ಕಂತ ಮಹೇಶ್ ಗೌಡ ಸುಬೇದಾರ್ ಅವರು ಒಂದು ಅಧ್ಯಕ್ಷರಿಗೆ ಬೇಡಿಕೆ ಇಡ್ತಾರ, ಸ್ವಲ್ಪ ಶಾಂತ ರೀತಿಗೆ. ಎಲ್ರಿಗೂ ನಮಸ್ಕಾರ. ಇವತ್ತೇನು 7ನೇ ದಿನಕ್ಕೆ ಈ ಒಂದು ಹೋರಾಟ ಕಾಲಿಟ್ಟದ. ಮೊನ್ನೆ ನಾ ಒಂದು ಮಾತು ಹೇಳಿದ್ದೆ, ನಮ್ಮ ಬೇಡಿಕೆ ಕಬ್ಬಿನ ಎಷ್ಟಪ್ಪ, ಎಲ್ಲರೂ ಬೇರೆ ಬೇರೆ ವಿಚಾರಗಳು ಮಾತಾಡ್ರ. ನಾನು ಬರೀ ಕಬ್ಬಿನ ಬಿಲ್ಲಿನ ಬಗ್ಗೆ 1 ನಿಮಿಷ ಮಾತಾಡ್ತೀನಿ. ಕಬ್ಬಿನ ಬೆಲೆ ನಾವು ಎಷ್ಟು ಕೇಳಿದ್ವಿ? 3,500 ನಾವು ಕೇಳಿದ್ವಿ. ಇವತ್ತು ನಾವು ಸನ್ಮಾನ್ಯ BY ವಿಜಯೇಂದ್ರ ಅಣ್ಣವರು ಇವತ್ತು ಅವ್ರದ್ದು ಹುಟ್ಟಿದಬ್ಬ ಅದ. ನಾವು ರೈತ ಸಂಘದವ್ರು 3,500 ಸರ್ಕಾರಿ ಬೆಲೆ ನಾವು ತಗೊಳ್ತೀವಿ. ನಿಮ್ಮ ಕಡೆಯಿಂದ ಬೆಂಬಲಕ್ಕೆ 100 ರೂಪಾಯಿ 3,600 ಸಿಗ್ಬೇಕಂತೇಳಿ ಇವತ್ತು ನಾನು ಒತ್ತಾಯವನ್ನು ಮಾಡ್ತೀನಿ. ಯಾಕಂದ್ರೆ 100 ರೂಪಾಯಿ ಕೂಡ ನಮಗೆ ಬರ್ಬೇಕಾಗ್ತದ. ಒಬ್ಬ ರಾಜ್ಯಾಧ್ಯಕ್ಷರು ಕೂಡ ಇವತ್ತು ಬಂದರಪ್ಪ ಅಂತಂದ್ರ ನಮಗೆ 3,600 ಬೆಲೆಯನ್ನು ಸಿಗಬೇಕು. ಮತ್ತು ಇನ್ನೊಂದು ಮುಖ್ಯವಾಗಿ ನಮಗೆ ನ್ಯಾಯ ಸಿಗಬೇಕಾದ್ರ ಏನು ದರ್ಶನಿಗೆ ಹೆಂಗ ರುಬ್ಬಿದ್ರಲ್ಲ, ನಮ್ಮ ಎಲ್ಲ ಮೀಡಿಯಾದವರ ಅದೇ ರೀತಿ ಅವರಿಗೆ ಎಲ್ಲ ಈ ಒಂದು ಶುಗರ್ ಕಾರ್ಖಾನೆ ಮಾಲೀಕರಿಗಾಗ್ಲಿ, ಶಿವಾನಂದ ಪಾಟೀಲ್ ಅವ್ರಿಗಾಗ್ಲಿ, ಸರ್ಕಾರಕ್ಕಾಗ್ಲಿ ದರ್ಶನಿಗೆ ರುಬ್ಬಿದ್ರಪ್ಪ ಅಂತಂದ್ರೆ 100ಕ್ಕೆ 100 ನಮಗೆ 2 ದಿವಸದಾಗ ನ್ಯಾಯ ಸಿಗ್ತದ. ಇನ್ನೂ ಒಂದು ವಿಚಾರ, ಏನಿವತ್ತ ನಮ್ಮನ್ನು ಕಾಯ್ತಕ್ಕಂತ ಪೊಲೀಸ್ ಇಲಾಖೆ ದಯವಿಟ್ಟು ಒಂದು 10 ದಿವಸ ನೀವು ರಾಜೀನಾಮೆ ಕೊಟ್ಟು ಆರಾಮ್ ಮನೆಗಿದ್ದು ಬಿಡ್ರಿ. ಇಲ್ಲ ಒಂದು 5 ದಿವಸ ಲೀವ್ ಹಾಕಿ ನಾವೆಲ್ಲ ಗುತ್ತಿಗೆಸಿ ನಾವ್ ಹೆಂಗ ಇವತ್ತಿನ ದಿವಸ ನಾವು ರೇಟ್ ಅನ್ನ ತಗೋಬೇಕಂತಕ್ಕಂಥದ್ದು ಗೊತ್ತದ. ದಯವಿಟ್ಟು ಎಲ್ಲರೂ ಕೂಡ ಶಾಂತತೆ ಕಾಪಾಡಿ. ವಿಜಯೇಂದ್ರ ಅವರು ಮಾತಾಡ್ತಾರೆ. ಈಗ ಸಾಹೇಬರು ಮಾತಾಡ್ತಾರೋ, ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ಅವ್ರಿಗೂ ಕೂಡ ಬೇಡಿಕೆ ಇಟ್ಟದು. 1 ಟನ್ ಕಬ್ಬಿಗೆ ಅಲ್ಲೂ ಟ್ಯಾಕ್ಸ್ ಹೋಗೈತಿ, ಅದ್ರೊಳಗೆ 1,000 ರೂಪಾಯಿ ಅವ್ರ ಪ್ರಯತ್ನ ಮಾಡಿ ಕೊಡಿಸ್ರಿ ಅಂತ ಹೇಳಿದ್ರು. ಅವ್ರ ಪ್ರಯತ್ನ ಕೂಡ ಮಾಡ್ತಾರೆ, ನಮಗೆ ವಿಶ್ವಾಸ. ದಯವಿಟ್ಟು ನೀವ ಶಾಂತರಾಗಿ ಕೊಡ್ರಿ. ಈಗ ಕೇಳ್ರಿ, ಒಬ್ಬ ಕೂಡಪ್ಪ ನಿಮ್ ಕೈ ಮುಗಿತನ, ಎಷ್ಟು ಬೇಕಾದ ತ್ರಾಸ ಆಗಲಿ, ಎಲ್ಲಿ ನಿಂತಿರಿ ಕಿವಿ ಅಟ್ಟು ಕೇಳ್ರೆ ಸಾಕ. ಇವರ ಸಾಹೇಬರು ಮಾತಾಡುವವರಿಗೆ ಇಲ್ಲಿ ಮುಂದೆ ಕೂತವ್ರ, ಸೈಡ್ ಇದ್ದವ್ರ ಒಂದು ಚೂಜಿ ಬಿದ್ರ, ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಕಬ್ಬಿಗೆ ಬೆಲೆ ಕೊಡದ ಕಾರ್ಖಾನೆ ಮಾಲೀಕರಿಗೆ, ರೈತ ಹೋರಾಟಕ್ಕೆ, ದಯವಿಟ್ಟು ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಕಬ್ಬಿಗೆ ಬೆಲೆ ಕೊಡದೆ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ, ಕಬ್ಬಿಗೆ ಬೆಲೆ ಕೊಡದೆ ಇರ್ತಕ್ಕಂಥ ಕಾರ್ಖಾನೆ ಮಾಲೀಕರಿಗೆ, ಕಬ್ಬಿಗೆ ಬೆಲೆ ಕೊಡದೆ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಅವರಿಗೆ, ಪ್ರಭಾಕರ್ ಕೋರೆ ಅವರಿಗೆ,
ಕತ್ತಿ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿ ಅವರಿಗೆ, ನಿರಾಣಿ ಅವರಿಗೆ. ಈಗ ದಯವಿಟ್ಟು ಎಲ್ಲರೂ ಶಾಂತರಾಗಿ, ಯಾಕಂದ್ರೆ ಹುಷಾರ್ ಮಾಡಿ ನಿಮ್ಮನ್ನ ಅದ್ರ ಸಂಬಂಧ ಎಲ್ಲಾರು ಮಬ್ಬಾಗಿ ನನ್ನ ಜೊತೆ ಜಗಾಡ್ತೀರಿ. ದಯವಿಟ್ಟು ತಾವ ಕೇಳ್ರಿ, ಶಾಂತರಾಗಿ, ಯಾರು ಕೂಡ ಚೂಜಿ ಬಿದ್ರೆ ಸಫಲ ಆಗ್ಬೇಕ. ಇಲ್ಲೇ 10,000 ಮಂದಿ ಇದ್ರೆ ನಾವ್ ಏನ್ ಮಾಡಕ್ ಬರೋದಿಲ್ಲ. ಈ ಕಡೆ 10,000 ಲಕ್ಷ ಗಂಟ್ಲೆ ಮಂದಿನ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ನಿಮ್ಮನ್ನ ನೀವೇ ಕಂಟ್ರೋಲ್ ಮಾಡ್ಕೋದು, ಶಾಂತಿ ಇರೋದು. ಸಾಹೇಬ್ರು ಮಾತಾಡ್ರಿ. ಕಳೆದ ಕೆಲವು ದಿನ